ಮನೆಗೆ ಹೋದಾಗಲೇ ಒಂದು ನನಗೂ ಒಂದು ಸಿಕ್ಕಾಪಟ್ಟೆ ಭಯ. ಏನಪ್ಪ ದೊಡ್ಡ ಮನೆ, ಅಣ್ಣವ್ರ ಮನೆ, ಫ್ಯಾಮಿಲಿ, ಸಿನಿಮಾ ಡೈರೆಕ್ಷನ್ ಆಫರ್ ಕೊಟ್ಟಿದ್ದಾರೆ. ಫಸ್ಟ್ 5 ಡೇಸ್ ನನಗೂ ಭಯ, ಅವ್ರಿಗೂ ನನಗೆ ತುಂಬ ಭಯ. ಹೆಂಗಪ್ಪ ಏನು ಅನ್ಕೊಂತಾರೋ ಅಂತ. ಪುನೀತ್ ಸರ್ಗೂ ಹಂಗೆ ಇತ್ತು, ಹೆಂಗಪ್ಪ ಡೈರೆಕ್ಟರ್ ಏನಪ್ಪ. ನಾನು ಸಾರ್ನೇ ಕರೆದ್ಬಿಟ್ಟು ನೋಡಿ ಸರ್ ಮಾನಿಟ್ರಲ್ಲಿ, ಅವಾಗ ಮಾನಿಟರ್ ಇತ್ತಲ್ಲ, ಕರೆಕ್ಟ್ ತಪ್ಪಾಗಿ ಬಂದಿತ್ತು ಸರ್, 1 ಅವರ್ ಮಾಡೋಣ ಫ್ಯಾಂಟಸಿ ಸಿನಿಮಾ ಮಾಡೋಕ್ಕೆ ಅಂತ ಒಂದು ಪ್ಲಾನಲ್ಲಿ ಇತ್ತು. ಲಾಜಿಕ್ ಇಲ್ಲ, ಓನ್ಲಿ ಮ್ಯಾಜಿಕ್ ಥರ ಮಾಡೋಣ. ಹುಡುಗರ ಸಿನಿಮಾಗೆ ಏನು ಬೇಕು ಬೇಡ ಎಲ್ಲ ಪುನೀತ್ ಸರ್ ನೋಡ್ಕೊಂಡ್ರು. ಹೆಂಗ್ ಮಾಡೋದು ಅಂತ ಒಂದು ಟೆನ್ಷನ್ ಇದ್ರು. ದುರ್ಗಾ ಮಾಡಿದ್ ನಾನು 3 ದಿನನೇ, ಬಾಕಿದೆಲ್ಲ ಮೇಲ್ಕೋಟೆಲ್ ಮಾಡಿದೆ. ನಮ್ಮ ದರ್ಶನ್ ಸರ್, ಪುನೀತ್ ಸರ್ ಇಬ್ಬರು ಒಂದು ಮಗು ಥರನೇ. ನಾವೇನು ಹೇಳ್ತೀವಿ ಅದು ಆಕ್ಟ್ ಮಾಡಿ ಸುಮ್ಮನೆ ಅವ್ರು ಪಾಡೋಗಿ ಕುತ್ಕೊಂಡ್ಬಿಡೋರು. ಸಿಕ್ಕಾಪಟ್ಟೆ ಸಿನಿಮಾ ಕ್ರೇಜು, ಸಿನಿಮಾ ಹಂಗೆ ಬರಬೇಕು, ಸಿನಿಮಾ ಹಂಗಿರ್ಬೇಕು, ಸಿನಿಮಾ ಮತ್ತು ಪ್ಯಾಷನ್ ಇಟ್ಟವ್ರಿಗೆ ಸಿನಿಮಾ ಅಂದ್ರೆ. ಅಷ್ಟು ಒಂದು ಎನರ್ಜಿ, ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇಡೋರು ಅವರು. ಡೂಪ್ ಅಂದ್ರೆ ಇಬ್ರು ಆಗ್ತಾ ಇರಲಿಲ್ಲ ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ. ಡೂಪ್ ಅಂದ್ರೆ ಇಬ್ರು ಒಪ್ತಾ ಇರ್ಲಿಲ್ಲ. ನಾವೇ ಬರ್ತೀವಿ, ನಾವೇ ಮಾಡ್ತೀನಿ ಅನ್ನೋರು. ನಮಗೆ ಒಂಥರ ದಿಗ್ಲು ಕುತ್ಕೊಂಡು ನೋಡ್ತಾ ಇರೋದೇನ್ ಬರ್ತಾರ ಇಲ್ಲೋ, ಹೆಂಗ ಭಯ ಆಗ್ಬಿಡುತ್ತಾ, ಒಂದ್ ಭಯ ಇದ್ದೇ ಇರುತ್ತೆ. ಕರೆಕ್ಟ್, ಏನೇ ಆದ್ರೂ ಒಂದು ಭಯ ಇದ್ದೇ ಇರುತ್ತೆ. ನಾವ್ ಮೇಲ್ ತೋರ್ಸ್ಕೊಂಡೆ ಹೋದ್ರೆ ಒಳಗಡೆ ಭಯ ಇರುತ್ತೆ. ಅದು ಅಪ್ಪು ಸರ್ ಜೊತೆ ಐ ಥಿಂಕ್ ನೀವು ದರ್ಶನ್ ಅವ್ರದ್ದು 2 ಸಿನಿಮಾ ಮಾಡ್ತೀರಿ, ಅಪ್ಪು ಅವ್ರದ್ದು 3 ಸಿನಿಮಾ ಮಾಡಿದಿರಿ. ಅಪ್ಪು ಅಂದ ತಕ್ಷಣ ಏನು ಮೆಮೊರೀಸ್ ನೆನಪಾಗುತ್ತೆ ನಿಮ್ಗೆ? ಬಹಳ ಇದೆ. ತುಂಬಾ ಮೆಮೊರೀಸ್ ಇದೆ ಅವ್ರದ್ದು. ನಾನು ಗಜಾ ಸಿನಿಮಾ ಆದ್ಮೇಲಿಂದ ನನಗೆ ರಾಮ ಸಿನಿಮಾ ಆಫರ್ ಬಂತು. ಬಿಕಾಸ್ ಆಫ್ ಗಜಾ ನೋಡಿ ಕೊಟ್ಟರು ಅಂದ್ರೂ ತಪ್ಪೇನಿಲ್ಲ. ಆಮೇಲೆ ನನ್ನ ಬಗ್ಗೆನೂ ವಿಚಾರಿಸ್ಕೊಂಡಿದ್ದಾರೆ. ಯಾಕಂದ್ರೆ ಹೆಂಗೆ ಏನು ಅಂತ ಎಲ್ಲರೂ ಈಗ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. ಕರೆಕ್ಟ್. ಸೊ ನಮ್ಗೆ ಅದಕ್ಕೆ ಪ್ಲಸ್ ಪಾಯಿಂಟ್ ದರ್ಶನ್ ಸಾರೇ. ಹಾಗಾಗಿ ರಾಮ ಸಿನಿಮಾ ಸ್ಟಾರ್ಟ್ ಆಯಿತು. ರಾಮ ಸಿನಿಮಾ ಸ್ಟಾರ್ಟ್ ಆದಾಗ ಫಸ್ಟ್ 5 ಡೇಸ್ ನನಗೆ ಒಂಥರ ಭಯ. ನಾನು ಹತ್ರ ಅಸಿಸ್ಟೆಂಟ್ ಆಗೋ ಮಾಡಿಲ್ಲ, ಅಸೋಸಿಯೇಟ್ ಆಗೋ ಮಾಡಿಲ್ಲ. ಒಬ್ಬ ಹೀರೋ, ನಾವೊಬ್ರು ಅಸಿಸ್ಟೆಂಟ್ ಡೇಟ್ ಅಂತ ಗೊತ್ತಿತ್ತು ಅವ್ರಿಗೆ ಅಷ್ಟೇ, ಅಸೋಸಿಯೇಟ್ ಅಂತ. ಎಲ್ಲ ಸಿಕ್ಕಿದಾಗ ಆಯ್ ಬಾಯ್ ನಮಸ್ಕಾರ ಮಾಡಿದೆ. ಎಲ್ಲ ತುಂಬ ರೇರ್ ಸಿಕ್ಕಿರೋದು. ಆ ಥರ ಇತ್ತು ಅಷ್ಟೇ ನಮಗೆ. ಮುಹೂರ್ತದಲ್ಲಿ ಮನೆಗೆ ಹೋದಾಗಲೇ ನನಗೂ ಒಂದು ಸಿಕ್ಕಾಪಟ್ಟೆ ಭಯ. ಏನಪ್ಪ ದೊಡ್ಡ ಮನೆ, ಅಣ್ಣವ್ರ ಮನೆ, ಫ್ಯಾಮಿಲಿ, ಸಿನಿಮಾ ಡೈರೆಕ್ಷನ್ ಆಫರ್ ಕೊಟ್ಟಿದ್ದಾರೆ. ನನ್ನ 3ನೇ ಸಿನಿಮಾನೇ ಪುನೀತ್ ರಾಜ್ಕುಮಾರ್ ಸಾರು. ಒಂದು ಕಡೆ ಭಯ, ಒಂದು ಕಡೆ ಖುಷಿ. ಸೊ ಹಂಗಾಗಿ ಹೈದ್ರಾಬಾದ್ ಕಳಿಸಿದ್ರು, ಅಡ್ವಾನ್ಸ್ ತೊಗೊಂಡ್ವಿ. ಆದಿತ್ಯ ಆರ್ಟ್ಸ್ ಮೂವೀಸ್ ಬ್ಯಾನರಲ್ಲಿ ಬಂದ್ವಿ. ನಾನು ಪ್ರೀಸೆ ಮಾಡ್ತಾಯಿದ್ದೆ, ಹೋಗಿದ್ದು. ಅದು ಮುಗಿಯಂತದಿತ್ತು. ಯಾವಾಗ ಮುಗಿಯುತ್ತೆ ಅಂತ ಕೇಳಿದೆ. ನೀವು ಮುಗಿಯುತ್ತೆ, ಪರವಾಗಿಲ್ಲ ಮುಗಿಸ್ಕೊಂಬನ್ನಿ ಅಂತ. ಅಷ್ಟು ಪಾಪ ನಮಗೆ ಇದು ಕೊಟ್ಟರು. ಮುಗಿದ್ಮೇಲೆ ರಾಮ್ ಸಿನಿಮಾ ಸ್ಟಾರ್ಟ್ ಆಯಿತು. ಅದೆಲ್ಲ ಸ್ಕ್ರಿಪ್ಟು ಗಿಫ್ಟ್ ಎಲ್ಲ ಮಾಡಿ ಪಕ್ಕ ನಮ್ಮನ್ನೇ ಟಿವಿ ಕುಂಡ್ರಿಸಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು ಅಂತ ಕೇಳಿದ್ರೆ ಅದಕ್ಕೂ ಕೊಟ್ಟರು ಅವರು. ಆಮೇಲೆ ಸಾಂಗ್ ಕಂಪೋಸಿಷನ್ ಎಲ್ಲ ಮಾಡಿ ರಾಘಣ್ಣಂಗೆಲ್ಲ ಪುನೀತ್ ಸರ್ಗೆಲ್ಲ ಕೇಳಿಸಿದ್ದು ಖುಷಿ ಆದರು. ಸೊ ಹಂಗಾಗಿ ರಾಮ್ ಸ್ಟಾರ್ಟ್ ಆಯಿತು. ಫಸ್ಟ್ 5 ಡೇಸ್ ನನಗೂ ಭಯ, ನನಗೆ ತುಂಬ ಭಯ. ಹೆಂಗಪ್ಪ ಏನು ಅನ್ಕೊಂತಾರೋ ಅಂತ. ಸೊ ಪುನೀತ್ ಸರ್ಗೂ ಹಂಗೆ ಇತ್ತು, ಹೆಂಗಪ್ಪ ಡೈರೆಕ್ಟರ್ ಏನಪ್ಪ ಅವ್ರು ಅಂತಾರೆ. ಆಮೇಲೆ ನಮ್ಮ ಅಸೋಸಿಯೇಟ್ ಕರೆದು ಕೇಳಿದ್ದಾರೆ, ಏನು ಡೈರೆಕ್ಟ್ರ್ ಎಲ್ಲ ಶಾರ್ಟ್ ಓಕೆ ಅಂತ ಅವ್ರೆ, ಏನು ಬೇಡ ಬೇಕಾದ್ರೆ 1 more ಕೇಳಿ ಚೆನ್ನಾಗಿಲ್ಲ ಅಂದರೆ ಅಂತ. ಇಲ್ಲ ಸರ್ ಹಂಗಿದ್ದರೆ ಡೈರೆಕ್ಟ್ರ್ ಕೇಳ್ತಾರೆ ಸರ್ ಅಂತ ನಮ್ಮ ಸುರೇಶ್ ಅಂದರು, ನಮ್ಮ ಅಸೋಸಿಯೇಟ್. ನನ್ನ ಬಂದು ನಮ್ಗೆ ಕೇಳೋದು, ನನ್ನ ಸುರೇಶ್ ನಮ್ಮ ಅಸೋಸಿಯೇಟ್. ನಾನು ಸಾರ್ನೇ ಕರೆದ್ಬಿಟ್ಟು ನೋಡಿ ಸರ್ ಮಾನಿಟ್ರಲ್ಲಿ, ಅವಾಗ ಮಾನಿಟರ್ ಇತ್ತಲ್ಲ, ತಪ್ಪಾಗಿ ಬಂದಿತ್ತು ಸರ್ 1 more ಮಾಡೋಣ ಅಂತ. ಚೆನ್ನಾಗಿದೆ, ಚೆನ್ನಾಗಿದ್ಮೇಲೆ 1 more ಯಾಕೆ ಸರ್ ಕೇಳೋಣ, ಚೆನ್ನಾಗಿದ್ಮೇಲೆ ಚೆನ್ನಾಗಿದೆ ನನಗೆ ಕಂಟಿನ್ಯೂ. ಆ ಥರ ನಮ್ಮ ಒಡನಾಟ ಸ್ಟಾರ್ಟ್ ಆಗಿದ್ದು. ಅವರು ಇನ್ನೇನು ಬೆಂಗಳೂರು ಬಂದು ಜಮ್ಮೂಲಿದ್ರು ಜೇಮ್ಸ್ ಪಿಕ್ಚರ್ ಶೂಟಿಂಗ್, ಅಲ್ಲಿ ಗಂಟ ನಮ್ಮ ಒಡನಾಟ ಚೆನ್ನಾಗಿತ್ತು. ಲಾಸ್ಟ್ ಸಿನಿಮಾ ಅವ್ರು ಬೆಂಗಳೂರು ಬರಬೇಕು, ನಾನು ಮಾತಾಡಿದ್ದೆ ನೆಕ್ಸ್ಟ್ ಸಿನಿಮಾ ಅಡ್ವಾನ್ಸ್ ಮಾಡೋಕ್ಕೆ, ಬಂದು ತೊಗೊತೀನಿ ಅಂತ ಹೇಳಿದರು. ಸೊ ಬಂದು ದೀಪಾವಳಿ ಅಮಾವಾಸ್ಯೆ ಆ ಥರ ಇನ್ಸಿಡೆಂಟಲ್ಲಿ ಹೊರಟೋದು. ಒಂದು 2 days ಗ್ಯಾಪ್. ಎಷ್ಟು ದಿನ ಅವ್ರು ಹೋಗೋದಕ್ಕಿಂತ ಮುಂಚೆ ಎಷ್ಟು ದಿನ ಮುಂಚೆ ಮಾತಾಡಿದ್ರಿ ನೀವು ಅವ್ರ ಜೊತೆ? ಒಂದು 15 days ಬ್ಯಾಕ್ ಮಾತಾಡಿದ್ದೆ. ಹೋಗಿ ಪರ್ಸ್ನಲ್ ಭೇಟಿಯಾಗಿ ಮಾತಾಡಿದ್ದೆ. ಒಂದು ಸಿನಿಮಾ ಇನ್ನೊಂದು ಸಿನಿಮಾ ಟೇಕ್ ಅಪ್ ಮಾಡೋಕ್ಕೆ ಅಂತ. ಹೌದಾ? ಇತ್ತು ಡಿಸ್ಕಷನ್ ಆಗಿತ್ತು. ಫ್ಯಾಂಟಸಿ ಸಿನಿಮಾ ಮಾಡೋಕ್ಕೆ ಅಂತ ಒಂದು ಪ್ಲಾನಲ್ಲಿ ಇತ್ತು. ಲಾಜಿಕ್ ಇಲ್ಲ, ಓನ್ಲಿ ಮ್ಯಾಜಿಕ್ ಥರ ಮಾಡೋಣ ಅಂತ. ಗೊತ್ತಾಯ್ತು. ಒಂಥರ ಸೂಪರ್ ಹೀರೋ ಕಾನ್ಸೆಪ್ಟ್, ಒಂಥರ ಸೂಪರ್ ಕಾನ್ಸೆಪ್ಟು, ಒಂಥರ ಬೇರೆ ಪ್ಯಾಷನೆಟ್ ಆಗಿ ಮಾಡಿದೆ ಅದು. ಅದು ಓನ್ ಕತೆ ಇಟ್ಕೊಂಡು ಮಾಡಿ ಓನ್ ಭಾಳ ಚೆನ್ನಾಗಿತ್ತು. ಸಾರಿಗೂ ಒಂದ್ಸತಿ ಹೇಳಿದ್ದೆ, ತುಂಬ ಚೆನ್ನಾಗಿರುತ್ತೆ ಅಂದಿದ್ರು. ಸೊ ಅದಾಗಿ ರಾಮ್ ಪಿಕ್ಚರು ಎಕ್ಸ್ಟ್ರಾರ್ಡಿನರಿ ಆದಮೇಲೆ, ಸೂಪರ್ ಹಿಟ್ ಆದಮೇಲೆ ನಾನು ಬೇರೆ ಮಾಡಿದೆ. ತಿರ್ಗಾ ನಮ್ಮನೆ ಗುರು ಪ್ರವೇಶಕ್ಕೆಲ್ಲ ಬಂದಿದ್ದರು ಇದೇ ಮನೆಗೆ. ಪುನೀತ್ ಸಾರು, ಅಶ್ವಿನಿ ಮೇಡಮು, ರಾಘಣ್ಣ ಅವರೆಲ್ಲ ಬಂದಿದ್ದರು. ಆಮೇಲೆ ಕರೆದು ಹುಡುಗರು ಸಿನಿಮಾ ಕೊಟ್ಟರು. ಹುಡುಗರ ಸಿನಿಮಾಗೆ ಏನು ಬೇಕು ಬೇಡ ಎಲ್ಲ ಪುನೀತ್ ಸಾರೇ ನೋಡಿಕೊಂಡ್ರು. ಹೊಸ ಎಕ್ವಿಪ್ಮೆಂಟ್ಸು, ಹೊಸ ಲೆನ್ಸು, ಎಕ್ಸ್ಟ್ರಾ. ಅದು ಮಾತ್ರ ತುಂಬ ನನಗೆ ಭಾಳ ಇಷ್ಟವಾದ ಸ್ಕ್ರಿಪ್ಟ್. ಹುಡುಗರು ಭಾಳ ಚೆನ್ನಾಗಿ ಬಂತು. ಎಲ್ಲ ದುರ್ಗದಲ್ಲಿ ಮಾಡಬೇಕು, ಹೆಂಗೆ ಮಾಡೋದು ಅಂತ ಒಂದು ಟೆನ್ಷನಲ್ಲಿದ್ದರು. ದುರ್ಗ ಮಾಡಿದ್ದು ನಾನು 3 ದಿನನೇ, ಬಾಕಿದೆಲ್ಲ ಮೇಲ್ಕೋಟೆಲ್ ಮಾಡಿದೆ. ಯಾರು ಹೇಳೋಕ್ಕಲ್ಲ, ಎಲ್ಲ ದುರ್ಗದಲ್ಲೇ ಮಾಡಿದ್ದಾರೆ ಅಂತಾರೆ. ಮ್ಯಾಚ್ ಕರೆಕ್ಟ್ ಆ ಥರ ಮಾಡಿದ್ದೆ. ಭಾಳ ಖುಷಿ, ಎಲ್ಲರೂ ಖುಷಿ ಪಟ್ಟರು. ಅದಾದಮೇಲೆ ತಿರ್ಗಾ ನಾನು ನಾನೇ ಬೇಕು ಡೈರೆಕ್ಟ್ರು ಅಂತ ಬೃಂದಾವನ ಮಾಡಿದ್ದಾಗ ಅಶ್ವಿನಿ ಮೇಡಮು ಇಲ್ಲ ಮಾದೇಶ್ ಸರೇ ಬೇಕು ಅಂದಾಗ ತಿರ್ಗಾ ಕರೆಸಿ ಪವರ್ ಕೊಟ್ಟರು.
ಆ ಥರ ತುಂಬ ಚೆನ್ನಾಗಿತ್ತು ನಮ್ಮದು ಒಂದು ಒಡನಾಟ. ನಮ್ಮ ದರ್ಶನ್ ಸರ್ ಪುನೀತ್ ಸರ್ ಇಬ್ಬರು ಒಂದು ರೇಂಜಲ್ಲಿ ತುಂಬ ಚೆನ್ನಾಗಿ ಒಂದು ಒಡನಾಟ ಭಾಳ ಚೆನ್ನಾಗಿತ್ತು. ಅಪ್ಪು ಸರ್ ಹೇಗಿರ್ತಾರೆ ಸೆಟ್ಟಲ್ಲಿ? ನೀವು ಹೇಗೆ ನೋಡಿದ್ರಿ ಅವ್ರನ್ನ? ಇಬ್ಬರು ಒಂದು ಮಗು ಥರನೇ. ನಾವೇನು ಹೇಳ್ತೀವಿ ಅದು ಆ್ಯಕ್ಟ್ ಮಾಡಿ ಸುಮ್ಮನೆ ಅವ್ರು ಪಾಡೋಗಿ ಕೂತ್ಕೊಂಡ್ಬಿಡೋರು. ದರ್ಶನ್ ಅವರಾಗಲಿ ಅಪ್ಪು ಅವರಾಗಲಿ ನಾನು ನೋಡಿದಿರೋಗಳಲ್ಲಿ ಅಪ್ಪು ಸರ್ ಓನ್ ಪ್ರೊಡ್ಯೂಸರೇ, ಅವ್ರ ಅಮ್ಮನೇ ಪ್ರೊಡ್ಯೂಸರ್ ಕರೆಕ್ಟ್ ಹುಡುಗರಿಗೆ, ಪಾರ್ವತಮ್ಮ ಅವರು. ಕರೆಕ್ಟ್. ನಾವೇನು ಮಾಡ್ತಿದ್ವಿ ಅಂತ ಕೇಳ್ತಾ ಇರಲಿಲ್ಲ ಅವರು. ಅವ್ರು ಶಾರ್ಟ್ ಬಂತ ಏನು ಡೈಲಾಗ್ ಹೇಳ್ಬಿಟ್ಟು ಕೂತ್ಕೊಂಡ್ಬಿಡೋರು ಅಷ್ಟೇ. ನಾವೇನು ತೆಗಿತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಕೇಳ್ತಾನೆ ಇರಲಿಲ್ಲ ಅವರು. ಇವತ್ತವರೆಗೂ ನಾವು ಒಂದು ದಿನಕ್ಕೂ ಕೇಳ್ದವ್ರಲ್ಲ ಅವರು. ಅಷ್ಟು ಒಂದು ಇದಿತ್ತು ಅವರಲ್ಲಿ ಆ ಶ್ರದ್ಧೆ, ಒಂದು ಡೈರೆಕ್ಟರ್ ಮೇಲೆ ಒಂದು ನಂಬಿಕೆ ಭಾಳ ಚೆನ್ನಾಗಿರೋದು. ಅವ್ರು ವರ್ಕ್ ಮಾಡೋಕೆ ಅವ್ರ ಜೊತೆ ದರ್ಶನ್ ಸರ್ ಆಗಲಿ ಅವರಾಗಲಿ ಇಬ್ಬರು ಡೈಲಾಗ್ ಏನಿದೆ ಮುಗಿಸ್ಬಿಟ್ಟು ಕೂತ್ಕೊಂಡ್ಬಿಡೋರು ಪಾಡುವರು. ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ತುಂಬ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾವು ರಾಮ ಸಿನಿಮಾ ಜರ್ಮನಿಗೆ ಹೋದಾಗ ಸಾಂಗ್ಗೆ 2 ಸಿನಿಮಾ ಹೋಗಿದ್ದು ನಾವು. ನಂದೇ 2 ಸಿನಿಮಾ ಡೈರೆಕ್ಷನ್, ಒಂದು ತೆಲುಗು ಒಂದು ಅಪ್ಪು ಸಾರ್ದು. ಓಕೆ. ತೆಲುಗು ಆದಿತ್ಯನೇ ಹೀರೋ. 15 ದಿನ ಪ್ರೋಗ್ರಾಮ್ ಹಾಕೊಂಡು ಹೋಗಿದ್ವಿ. 7 ದಿನಕ್ಕೆ ವಾಪಸ್ ಬಂದ್ಬಿಟ್ಟೆ. ನಮ್ಮ ತಾಯಿಯವ್ರು ತೀರೋದು ಅಯ್ಯೋ ಜರ್ಮನಿಯಿಂದ. ಜರ್ಮನಿಯಿಂದ ನಾನು ಬರೋಕ್ಕೆ ತುಂಬ ಸಪೋರ್ಟ್. ರಾಮ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ರಜಾ ಸಿನಿಮಾ ನಮ್ಮ ತಂದೆ ತೀರ್ಕೊಂಡ್ರು. ಅಲ್ಲಿಂದ ನಾನು ಬರೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು ಪುನೀತ್ ಸರ್ ಮತ್ತು ಆದಿತ್ಯ ಆರ್ಟ್ಸ್ ಅವರು. ಮುಂದೆ ದಿನಕ್ಕೆ ಬೆಂಗಳೂರು ಬರಬೇಕಲ್ಲ ನಾನು. ಕರೆಕ್ಟ್. ಟಿಕೆಟ್ ಅರೇಂಜ್ ಮಾಡಿ ನಾನು ಒಬ್ಬನೇ ಬಂದೆ ಬೆಂಗಳೂರಿಂದ. ಅಷ್ಟು ಸಪೋರ್ಟ್ ಮಾಡಿ ಸಾಥ್ ಕೊಟ್ಟವರು. ಅಪ್ಪು ಸರ್ ಏನು ಹೆಚ್ಚು ಮಾತಾಡೋರು ಅಂತ? ಅವರು ಸಿನಿಮಾ ಬಗ್ಗೆ ತುಂಬ ಆಸಕ್ತಿ ಇತ್ತು ಅಂತ ಕೇಳ್ಬಿಟ್ಟು ಸಿಕ್ಕಾಬಿಡ ಸಿನಿಮಾಗಳು ನೋಡ್ತಿದ್ರು ಅಂತ ಎಲ್ಲರೂ ಸಿಕ್ಕಾಪಟ್ಟೆ. ಸಿನಿಮಾ ಕ್ರೇಜು, ಸಿನಿಮಾ ಹಂಗೆ ಬರಬೇಕು, ಸಿನಿಮಾ ಹಂಗಿರ್ಬೇಕು, ಸಿನಿಮಾ ಮತ್ತು ಪ್ಯಾಷನೆಟ್ ಅವ್ರಿಗೆ ಸಿನಿಮಾ ಅಂದರೆ. ಅಷ್ಟು ಒಂದು ಎನರ್ಜಿ, ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇಡೋರು ಅವರು. ತುಂಬ ಫೈಟ್ ಮಾಡೋರು. ಪುನೀತ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ ಡೂಪ್ ಅಂದ್ರೆ ಇಬ್ಬರಿಗೂ ಆಗ್ತಾ ಇರಲಿಲ್ಲ ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ. ಡೂಪ್ ಅಂದ್ರೆ ಇಬ್ಬರು ಒಪ್ತಾ ಇರಲಿಲ್ಲ. ಹೌದಲ್ಲ? ಹೌದು. ನಾವೇ ಬರ್ತೀವಿ, ನಾವೇ ಮಾಡ್ತೀವಿ ಅನ್ನೋರು. ತುಂಬ ಒಂದು ಇದಿತ್ತು, ಒಂದು ಹೆಚ್ಚಿನ ಒಂದು ಕಾಳಜಿ ಇತ್ತು ಅವರಿಬ್ಬರಲ್ಲಿ. ಭಾಳ ಒಂದು ನಮಗೆ ಖುಷಿ ಆಗೋದು, ಒಂದು ಕಡೆ ಭಯ ಆಗೋದು, ಏನಪ್ಪ ಅಲ್ಲಿಂದ ಬರ್ತಾರೋ ಇಲ್ಲಿಂದ ಬರ್ತಾರ ಅಂತ. ನಮಗೆ ಒಂಥರ ದಿಗ್ಲು ಕುತ್ಕೊಂಡು ನೋಡ್ತಾ ಇರೋದು, ಏನು ಬರ್ತಾರ ಇಲ್ಲೋ, ಹೆಂಗ ಭಯ ಆಗ್ಬಿಡುತ್ತಾ, ಒಂದು ಭಯ ಇದ್ದೇ ಇರುತ್ತೆ. ಕರೆಕ್ಟ್. ಏನೇ ಆದ್ರೂ ಒಂದು ಭಯ ಇದ್ದೇ ಇರುತ್ತೆ. ನಾವು ಮೇಲೆ ತೋರಿಸ್ಕೊಂಡೆ ಹೋದ್ರೆ ಒಳಗಡೆ ಭಯ ಇರುತ್ತೆ. ಅದು ಕರೆಕ್ಟ್. ನಮಗಂತೂ ಇರುತ್ತೆ, ಬಟ್ ಅವ್ರಿಗಿರಲ್ಲ. ಅವ್ರ ಕಾನ್ಫಿಡೆಂಟ್ ಇರುತ್ತೆ, ನಮಗೆ ಭಯ ಇರುತ್ತೆ. ಆ ಥರ ಸನ್ನಿವೇಶಗಳು ಬೇಜಾನಾಗಿದೆ. ಆಕ್ಷನ್ ಸೀನ್ಸ್ ನೀವು ಹೇಳ್ದಂಗೆ ಇಬ್ರು ಡ್ಯೂಪ್ ಇಲ್ಲದೆ ಮಾಡ್ತಿದ್ರು ಅಂತ. ಅಪ್ಪು ಸರ್ ಅಂತೂ ಸ್ಪೆಷಲಿ ಫೈಟ್ಸ್ ಅವ್ರದ್ದು ಪ್ಯಾಟರ್ನೇ ಬೇರೆ. ಯಾವುದಾದ್ರೂ ರಿಸ್ಕಿ ಅನ್ನೋ ಥರದ್ದು ಏನಾದರೂ ಸಿನಿಮಾಗಳಲ್ಲಿ ಮಾಡಿದ್ರಲ್ಲಿ? ಮಾಡಿದ್ದಾರೆ ಇಬ್ಬರು. ಬೇಜಾನ್ ರಿಸ್ಕಿ ಶಾಟ್ ಮಾಡಿದ್ದಾರೆ. ನಂಬರ್ ಆಫ್ ಶಾಟ್ಸ್ ಇದೆ, ಅದು 1-2 ಅಂತ ಹೇಳೋಕ್ಕಲ್ಲ. ಇಬ್ಬರು ಅಪ್ಪು ಸಾರು ಅಷ್ಟೇ ಹೆವಿ ರಿಸ್ಕು, ಇವರು ಹೆವಿ ರಿಸ್ಕು. ಭಾಳ ಅದ್ರ ನಮಗೆ ಭಯ ಆಗೋದು ಅಂತ ಹೇಳಿ ಕೂತ್ ನೋಡ್ಬೇಕಾದ್ರೆ ಅಷ್ಟು ರಿಸ್ಕಿ ಶಾಟ್ಸ್ ಎಲ್ಲ ಬೇಜಾರು ಮಾಡಿದ್ದಾರೆ. ಡೂಪೇ ಇಲ್ಲ, ಏನಿಲ್ಲ, ರೋಪ್ ಇಲ್ಲ. ನಮ್ಮ ಗಣೇಶ್ ಡ್ಯಾನ್ಸ್ ಮಾಸ್ಟರ್ ಹೇಳಿದ್ರು, ನಾವು ಈಗ ಸೆಟ್ಟಲ್ಲಿ ಸಾಂಗ್ ತೆಗಿತಾ ಇದ್ವಿ, ವೈ 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 ಸಾಂಗ್, ಐಟಮ್ ಸಾಂಗು ಪವರಲ್ಲಿ. ಅವರು ಒಂದು ಮೂಮೆಂಟ್ ಇಟ್ಟರು, ಒಂದು BGM ಅಲ್ಲಿ ಒಂದು ಮಾನಿಟ್ರ್ ಒಂದು ಟೇಕ್ ಮಾಡ್ಬಿಟ್ರು ಪುನೀತ್ ಸರ್. ಖುಷಿಯಾಗ್ಬಿಟ್ಟ ಮಾಸ್ಟ್ರು. ಸರ್ ನಮ್ಮ ಹೀರೋಗಳಾದ್ರೆ ರೋಪ್ ಎಲ್ಲ ಹಾಕ್ಬೇಕಾಯ್ತು ಸರ್ ಈ ಮೂಮೆಂಟ್ಗೆ. ಅವರು ಹಿಂದಿ ತೆಲುಗು ಗಣೇಶ್ ನಮ್ಮ ತೆಲುಗುಲಾದ್ರೆ ರೋಪ್ ಎಲ್ಲ ಹಾಕ್ಬೇಕಾಯ್ತು ಸರ್, ಇವ್ರೇನು ಸರ್ ಇವ್ರಿಗೆ ನೀರು ಕುಡ್ದಂಗೆ ಮಾಡ್ತಾರೆ ಅಂತ. ಆ ಮಾಸ್ಟ್ರಿಗೆ ಅಷ್ಟು ಒಂದು ಖುಷಿ ಆಯಿತು ಅವ್ರು ಮಾಡಿದ್ದು ನೋಡಿ. ಅಂದರೆ ಆ ಪಾತ್ರದಲ್ಲಿ ಅಷ್ಟು ಇನ್ವಾಲ್ವ್ ಆಗ್ಬಿಡೋರು. ಭಾಳ ಒಂದಿದ್ದು ತುಂಬ ಆ ಥರ ಹೀರೋಗಳೇ ತುಂಬ ರೇರು, ಭಾಳ ಅಪರೂಪ. ಕಮಿಟ್ಮೆಂಟು ನಾನೇ ಅನ್ನೋದು ಒಂದು ಬರುತ್ತೆ ಅವರಲ್ಲಿ. ಬಂದ್ಬಿಡೋದು, ನಾನು ಮಾಡಬೇಕು ಅನ್ನೋದು ಬಂದ್ಬಿಡೋದು. ಶ್ರದ್ಧಾ ಮನೋಭಾವ ಅಷ್ಟೊಂದಿತ್ತು ಇಬ್ಬರು. ಭಾಳ ಒಳ್ಳೆ ಹೀರೋಗಳು ನಮಗೆ. ನನಗಂತ ಸಿಕ್ಕಿದ್ದು ಇಬ್ಬರು ಹೀರೋಗಳು ಎಕ್ಸ್ಟ್ರಾರ್ಡಿನರಿ ಹೀರೋಗಳು. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತ ಇದ್ದಾರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.